ಎರಡು ತಂಡದ 12 ಆಟಗಾರರು ಕಾಮೆಂಟ್ರಿ ಬಾಕ್ಸ್ ಹತ್ರ ಆಗಮಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೂ ಮ್ಯಾಚ್ ಸ್ಟಾರ್ಟ್ ಮಾಡ್ರಿ. ಅಂಪೈರ್ ಸ್ಕೋರರ್ ರೆಡಿ. ಮಂತ್ರಾಲಯ ವರ್ಸಸ್ ಕೊಪ್ಪಳ. ಕೊಪ್ಪಳ ತಂಡದ ಪ್ರಥಮ ಓವರ್ ಎಸೆಯಲು ಬೌಲರ್ ಕೊಪ್ಪಳ ಶರಣು ಮೆಣಸ್ಗೇರಿ. ಬಂಜಾರಾ ಕಿಂಗ್ಸ್ ಕೊಪ್ಪಳ. ಹಲೋ, ಸ್ಟ್ರೈಕ್ ಅಲ್ಲಿ ಶಿವಾಜಿ, ನಾನ್ ಸ್ಟ್ರೈಕ್ ಅಲ್ಲಿ ಸೂರ್ಯ. SJB ಮಂತ್ರಾಲಯ ತಂಡದ ಭರವಸೆಯ ದಾಂಡಿಗ ಸೂರ್ಯ, ಬಿರುಸಿನ ಹೊಡೆತಗಾರ ಕೂಡ. ಈ ಮೂಲಕ ಪ್ರಥಮ ಓವರ್ನ ಪ್ರಥಮ ಎಸೆತ ವೈಡ್. ಮತ್ತೊಮ್ಮೆ ಶರಣ, ಅಷ್ಟೇ ಉತ್ತಮವಾದ ಬ್ಯಾಟಿಂಗ್ ಕೂಡ. ಈ ಮೂಲಕ ಒಂದು ಡಾಟ್ ಬಾಲ್ ನ ಸೇರ್ಪಡೆ ಶಿವಾಜಿರವರಿಂದ. ನಿನ್ನೆಯ ಪಂದ್ಯದಲ್ಲಿ ಸೂರ್ಯ 81 ರನ್ ಕಲೆ ಹಾಕಿದ್ದಾರೆ. ಇವತ್ತು ಈ ಪಂದ್ಯದಲ್ಲಿ ಯಾವ ರೀತಿ ಆಟ ಆಡ್ತಾರೆ ಕಾದ್ ನೋಡ್ಬೇಕು. ಮತ್ತೊಮ್ಮೆ ಶರಣ ಬೀಸಲು ವಿಫಲ. ಶಿವಾಜಿರವರು ಒಂದು ಸಿಂಗಲ್ ರನ್ ಸೇರ್ಪಡೆ ತಂಡಕ್ಕೆ. ಮೊದಲನೇ ಓವರ್ ಚಾಲ್ತಿಯಲ್ಲಿ ಶರಣ ಸ್ಟ್ರೈಕ್ ಅಲ್ಲಿ ಸೂರ್ಯ, ನಾನ್ ಸ್ಟ್ರೈಕ್ ಅಲ್ಲಿ ಮತ್ತೊಂದು ಬೇರೆ ಹೊಡೆದ. ಹಾಗೂ ಈ ಮೂಲಕ 4 ರನ್ನಿನ ಸೇರ್ಪಡೆ. ಮಂತ್ರಾಲಯ ತಂಡದ ಭರವಸೆ ಆಟಗಾರ ಸೂರ್ಯ. ಮತ್ತೊಮ್ಮೆ ಶರಣ ಸೂರ್ಯರವರಿಗೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಹಾಗೂ ಈ ಮೂಲಕ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಮೊದಲನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 6. ಮೊದಲನೇ ಓವರ್ ಚಾಲ್ತಿಯಲ್ಲಿ. ಹಾಗೂ ಈ ಮೂಲಕ ಮತ್ತೊಂದು ಕವರ್ ಡ್ರೈವ್, ತಟ್ಟೆ ಮುಟ್ಟಿ ಓಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೂರ್ಯ. ಈ ಮೂಲಕ ಒಂದು ಸಿಂಗಲ್ ರನ್ ಸೇರ್ಪಡೆ ತಂಡಕ್ಕೆ.
ಎಡಗೈ ದಾಂಡಿಗ ಶಿವಾಜಿ ಲೆಫ್ಟ್ ಬ್ಯಾಟ್ಸ್ಮನ್ ಮತ್ತೊಮ್ಮೆ ಶರಣು ಹಾಗೂ ಈ ಮೂಲಕ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಮೂಲಕ ಓವರ್ ನ ಮುಕ್ತಾಯ. 1 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 7. अरे रामे इकडे कमेंट्री अरे ट्रिपल सीरम में मस्त स्कोर झाले ना काय ओढता मराका दे काय मराका दे रे ಎರಡನೇ ಓವರ್ನ ಎಸೆಯಲು ಶರಣ ಎರಡನೇ ಎಸೆತಗಾರ ಕೂಡ ಶರಣು. ಶಿವು ಸಾರಿ ಹಾಗೂ ಈ ಮೂಲಕ ಬೇರಸಿನ ಹೊಡೆಯಲು ಹೋಗಿ ವಿಫಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಮೂಲಕ ಬಿರುಸಿನ ಹೊಡೆದಗಾರ ಸೂರ್ಯ ನಿನ್ನೆ ಅವರ ವೈಯಕ್ತಿಕ ಮೊತ್ತ 81. ಮಂತ್ರಾಲಯ ತಂಡದ ಭರವಸೆ ಆಟಗಾರ ಹಾಗೂ ಮತ್ತೊಮ್ಮೆ ಶಿವು ಉತ್ತಮವಾದ ಶಾಟ್ ಹಾಗೂ ಅಟ್ಟಾಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ಈ ಮೂಲಕ ತಂಡಕ್ಕೆ ಸಿಂಗಲ್ ರನ್ ಪೂರೈಕೆ. ಎರಡನೇ ಅವರ ಚಾಲ್ತಿಯಲ್ಲಿ ಸೇವು ಕೊಪ್ಪಳ ತಂಡದ ಎರಡನೇ ಎಸೆತಗಾರ ಶಿವು ಮತ್ತೊಮ್ಮೆ ಶಿವಾಜಿರವರಿಗೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಶಿವರವರಿಂದ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಮೂಲಕ ತಂಡಕ್ಕೆ ಶರಣು ಅಬ್ಬಿಗೇರಿ ಸಾರಿ ಬೌಲರ್ ನೇಮ್ ಶರಣು ಹಾಗೂ ಈ ಮೂಲಕ ಉತ್ತಮವಾದ ಶಾಟ್ ಹಾಗೂ ಕ್ಯಾಚ್ ಆಗುತ್ತಾ ಕಾದ್ ನೋಡ್ಬೇಕು. ಈ ಮೂಲಕ ಪ್ರಥಮ ವಿಕೆಟ್ ಪತನ, ಒಂದು ಉದ್ದರಿಯ ಆಘಾತ. ಶರಣು ಅಬ್ಬಿಗೇರಿ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಹಾಗೂ ಈ ಮೂಲಕ ಶಿವಾಜಿರವರ ಇನ್ನಿಂಗ್ಸ್ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾನಿಗ ರಾಜು. ಶಿವಾಜಿ ಅವರು ತಮ್ಮ ಆಟವನ್ನು ಕೊನೆಗೊಳಿಸಿದ್ದಾರೆ, ಅಂದರೆ ಔಟ್ ಆಗಿದ್ದಾರೆ. ಶರಣು ಅವರಿಂದ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ಫೀಲ್ಡಲ್ಲಿರೋರು ಹೊರಗೆ ಹೋಗಬೇಕು ದಯವಿಟ್ಟು, ಆಟ ನಡೀತಾ ಇದೆ ಇಲ್ಲಿ. ಆರ್ಗನೈಸರ್ಸ್ ಅಂಪೈರ್ಸ್ ಆಟ ನಡೀತಾ ಇದೆ, ಅವ್ರು ಏನೋ ಚೀಟಿ ಹಾಕ್ತಿದಾರಂತೆ. ಒಂದು ನಿಮಿಷ ಅವ್ರು ಹೊರಗೆ ಹೋಗೋರಿಗೆ ಆಟ ನಿಲ್ಲಿಸಿ ಪ್ಲೀಸ್. ಚೀಟಿ ಕೆಲಸ ಮುಗ್ದಿದ್ರೆ ದಯವಿಟ್ಟು ಎಲ್ಲರೂ ಹೊರಗೆ ಬನ್ನಿ, ಆಟ ನಡೀತಾ ಇದೆ.
ಅಂಪೈರ್ 1 ನಿಮಿಷ ಆಟ ನಿಲ್ಲಿಸಿ. ಲೈವ್ ಸ್ಕೋರರು ಸ್ವಲ್ಪ ವಾಶ್ರೂಮಿಗೆ ಹೋಗಿದ್ದಾರೆ. ಅಂಪೈರ್ಸ್ ಥರ್ಡ್ ಅಂಪೇರ್ ದಯವಿಟ್ಟು ಬೌಂಡ್ರಿ ವೀಕ್ಷಣೆ ಮಾಡ್ತಾರೆ. ಥರ್ಡ್ ಅಂಪೇರು ಸೊ 4 ರನ್ ಅಂತ ಹೇಳಿ ತೀರ್ಮಾನ ಆಗಿದೆ. 4 ರನ್ ಸೇರ್ಪಡೆ. ಅತ್ಯುತ್ತಮವಾದ ಬ್ಯಾಟಿಂಗ್ ಸೂರ್ಯ ಅವರಿಂದ 4 ರನ್. ಓಕೆ, ಅತ್ಯುತ್ತಮ ಆಟ ಸೂರ್ಯ ಅವರಿಂದ. ಶರಣು ಅವರು ಸೂರ್ಯ ಅವರಿಗೆ ದಕ್ಷಿಣ ತುದಿಯಿಂದ ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲ್ ಅತ್ಯುತ್ತಮವಾಗಿ ಪಾಯಿಂಟ್ ಕಡೆ ತಳ್ಳಿದ್ದಾರೆ. 1 ರನ್. ಓವರ್ ಮುಕ್ತಾಯ. 2 ಓವರ್ ಮುಕ್ತಾಯದ ವೇಳೆಗೆ 1 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 12 ರನ್ಗಳು ಮಾತ್ರ. ಮೊದಲನೇ ಓವರ್ 7 ರನ್, ಎರಡನೇ ಓವರ್ 5 ರನ್. ಸಾರಿ 13 ರನ್. ಮೂರನೇ ಓವರ್ನ ಎಸೆಯಲು ಬಂದಿದ್ದಾರೆ. ಸುರೇಶ್ ಕೂಟದ 3ನೇ ಓವರ್ ಸುರೇಶ್ ಅವರ ಕೈಲಿ. ಇನ್ನಿಂಗ್ಸ್ನ 3ನೇ ಓವರ್ ಸುರೇಶ್ ಅವರು ಸೂರ್ಯ ಅವರಿಗೆ. ಸುರೇಶ್ ಟು ಸೂರ್ಯ. ಓಕೆ ಸುರೇಶ್ ಟು ಸೂರ್ಯ. ಸುರೇಶ್ ಅವರು ಉತ್ತರ ತುದಿಯಿಂದ ಓಡಿ ಹೋಗಿ ಎಂಪೈರ್ನ ದಾಟಿ ಮಾಡಿದ ಬಾಲ್ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. 1 ರನ್. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಸತೀಶ್ ಅವರಿಂದ. ನ್ಯಾಷನಲ್ ರಿಲೇ ಓಟಗಾರ ಸುರೇಶ್ ಅವರು. ಸುರೇಶ್ ರಾಷ್ಟ್ರ ಮಟ್ಟದ ರಿಲೇ ಓಟಗಾರ ಅಂತ ತಿಳಿದು ಬಂದಿದೆ. ಅತ್ಯುತ್ತಮವಾದ ಬೌಲಿಂಗ್ ಕೂಡ ಮಾಡ್ತಿದ್ದಾರೆ.
ಸುರೇಶ್ ಅವರು ರಾಜು ಅವರಿಗೆ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ರಾಜು ಕ್ಯಾಚ್ ಆಗುವ ಸಾಧ್ಯತೆ, ಗಾಳಿಯಲ್ಲಿ ಚೆಂಡು ಅಲ್ಲಿದ್ದಂತ ಫೀಲ್ಡರ್ ಅಷ್ಟೇ ಅತ್ಯುತ್ತಮವಾದ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದಾರೆ. ಔಟ್. ಉತ್ತಮವಾದ ಕ್ಯಾಚ್, ಬೌಂಡ್ರಿ ಲೈನ್ ಫೀಲ್ಡರ್ ಉತ್ತಮವಾದ ಕ್ಯಾಚ್ ತಗೊಂಡಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಂಡಿಗ ವಿನೋದ್. ರಾಜು ಅವರು ಅತ್ಯಂತ ಬಿರುಸಿನ ಆಟಗಾರ ಆಗಿದ್ರು, ಆದರೆ ಕ್ಯಾಚ್ ಇಟ್ಟು ಫೆವಿಲಿಯನ್ ಕಡೆ ಹಿಂತಿರುಗ್ತಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ವಿನೋದ್. ಉತ್ತಮವಾದ ಬೌಲಿಂಗ್, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಬಂಜಾರಾ ಕಿಂಗ್ಸ್ ಕೊಪ್ಪಳ ತಂಡದವರಿಂದ ಅತ್ಯುತ್ತಮವಾದ ಆಟ ಪ್ರದರ್ಶನ. ಈಗ ಮತ್ತೊಮ್ಮೆ ಸುರೇಶ್ ಅವರು ಸೂರ್ಯ ಅವರಿಗೆ ಭರವಸೆ ಆಟಗಾರ ಸೂರ್ಯ ಅವರು ನಿನ್ನೆ ಒಂದೇ ಇನ್ನಿಂಗ್ಸ್ ಅಲ್ಲಿ 81 ರನ್ ಗಳಿಸಿದ್ರು. ಸುರೇಶ್ ಅವರು ಓಡಿಗೆಂಪರ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಸ್ಲೋ ಬಾಲ್, ಯಾವುದೇ ಕ್ಲೂ ಇರಲಿಲ್ಲ, ಸ್ಲೋ ಬಾಲ್ ಆಗಿತ್ತು. ಬ್ಯಾಟ್ಸ್ಮನ್ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ, ಸೊ ಚುಕ್ಕಿ ಎಸೆತ. ಉತ್ತಮವಾದ ವೇರಿಯೇಷನ್ಸ್ ಸುರೇಶ್ ಅವರಿಂದ. ಸುರೇಶ್ ಅವರು ಸೂರ್ಯ ಅವರಿಗೆ ಓಡುಗೆಂಪರ ದಾಟಿ ಮಾಡಿದಂತ ಬಾಲನ್ನು ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ರಿವರ್ಸ್ ವೇಪ್ 1 2 3 4 ರನ್ಗಳಾಗುವ ಸಾಧ್ಯತೆ. 4 6 ಯಾವುದು ಗೊತ್ತಿಲ್ಲ, 4 ರನ್ಸ್. ಓಕೆ, 4 ರನ್ಗಳು. ಅತ್ಯುತ್ತಮವಾದ ರಿವರ್ಸ್ ಸ್ವೀಪ್ ಸೂರ್ಯ ಅವರಿಂದ 4 ರನ್ ಸೇರ್ಪಡೆ. ಸುರೇಶ್ ಅವರು ಸೂರ್ಯ ಅವರಿಗೆ ಓಡೋಗೆಂಪರ ದಾಟಿ ಮಾಡಿದ ಬಾಲ ಭರ್ಜರಿಗೆ ಬಾರಿಸಲು ಹೋಗಿ ಫಲ. ಬೈಸ್ ಆಗಿರ್ಬೋದು, ಬ್ಯಾಟ್ ಆಗಿರ್ಬೋದು, ಏನು ಅಂತ ಗೊತ್ತಿಲ್ಲ, ಆದರೆ 4 ಬೈಸ್ ಆರ್ ಬ್ಯಾಟ್. ಅಂಪೈರ್ ಬೈಸ್ ಆರ್ ಬ್ಯಾಟ್ ಆರ್ ಲೆಗ್? ಬ್ಯಾಟ್. ಓಕೆ, 4 ರನ್ ಸೇರ್ಪಡೆ. ಅತ್ಯುತ್ತಮವಾದ ಬ್ಯಾಟಿಂಗ್ ಸೂರ್ಯ ಅವರಿಂದ. ಬ್ಯಾಕ್ ಟು ಬ್ಯಾಕ್ 4s, 2 in a row. ಗುಡ್ ಬ್ಯಾಟಿಂಗ್ ಫ್ರಮ್ ಸೂರ್ಯ. ಸೂರ್ಯ ಅವರು ಸುರೇಶ್ ಅವರಿಗೆ ಸೂರ್ಯ ಅವರು ಓಡಿಗೆಂಪರ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ ಅಷ್ಟೇ ಚಕಮಕಿ ಓಡಿ 1 ರನ್ ಮಾತ್ರ ಸೇರ್ಪಡೆ. ಆಟಗಾರನ ಚಾಣಾಕ್ಷ. ಓಕೆ, 3 ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯದ ವೇಳೆಗೆ 2 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 23 ರನ್ಗಳು. 3 ಓವರ್ಗೆ 23 ರನ್. ಈ ಪಂದ್ಯ 5 ಓವರ್ಗಳಿಗೆ ಮಾತ್ರ ಸೀಮಿತ. ಬಾಕಿ ಇರುವ 2 ಓವರ್ಗಳಲ್ಲಿ ಮಂತ್ರಾಲಯ ತಂಡದವರು ಎಷ್ಟು ರನ್ ಕಲೆ ಹಾಕ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನಿಂಗ್ಸ್ನ 4ನೇ ಓವರ್ ಎಸೆಯಲು ಬಂದಿದ್ದಾರೆ ಸಂತೋಷ್. ಸಂತೋಷ್ ಅವರು ದಕ್ಷಿಣ ತುದಿಯಿಂದ ಓಡಿ ಹೋಗಿ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಬಾರಿಸಿದ್ದಾರೆ. ಗಾಳಿಯಲ್ಲಿ ಚೆಂಡು ಸ್ಟೇಡಿಯಂನಿಂದ ಆಚೆ. 6 ರನ್ಗಳು. ನಿನ್ನೆ ಫಾರ್ಮ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಸೂರ್ಯ ಅವರು. 6 ರನ್ಗಳು. ಭರ್ಜರಿ ಸೆಳೆತ.
ಶರಣು ಅವರು ಓಡುವ ಎಂಪಿನ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಸೆಳೆದಿದ್ದಾರೆ. ಮತ್ತೊಂದು ಸಿಕ್ಸ್ ಆಗುವ ಸಾಧ್ಯತೆ. 4 or 6 ಅಂಪೈರ್ಸ್. ಓಕೆ, 4 ರನ್ಸ್, ಮತ್ತೆ 4 ರನ್ ಸೇರ್ಪಡೆ. ಭರ್ಜರಿ ಬ್ಯಾಟಿಂಗ್ ಸೂರ್ಯ ಅವರಿಂದ. ನಿನ್ನೆ ಫಾರ್ಮ್ ಕಂಟಿನ್ಯೂ ಮಾಡ್ತಿದ್ದಾರೆ. ಉತ್ತಮ, ಅತಿ ಉತ್ತಮ. ಸೂರ್ಯ ಸಂತೋಷ್ ಅವರು ಸೂರ್ಯ ಅವರಿಗೆ ಸಂತೋಷ್ ಟು ಸೂರ್ಯ. ಸಂತು ಅವರು ಸೂರ್ಯ ಅವರಿಗೆ ಓಡು ಕೆಂಪಿನ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಸೆಳೆಯಲು ಹೋಗಿ ಫಲ. ಬೈಸ್ ಮುಖಾಂತರ 1 ರನ್ ಹಾಗೂ ವೈಡ್ +1 ಮತ್ತೆರಡು ರನ್ ಸೇರ್ಪಡೆ, ವ್ಯತಿರಿಕ್ತ ರನ್ ಸೇರ್ಪಡೆ. ರನ್ಗಳ ಸುರಿಮಳೆ ಈ ಓವರ್ನಲ್ಲಿ. ವಿನೋದ್ ಅವರು ಮೊದಲ ಬಾಲನ್ನು ಎದುರಿಸಕ್ಕೆ ರೆಡಿಯಾಗಿದ್ದಾರೆ. ವಿನೋದ್ ಅವರು ಸಂತು ಅವರು ವಿನೋದ್ ಅವರಿಗೆ ದಕ್ಷಿಣ ತುದಿಯಿಂದ ಓಡಿ ಕೆಂಪರ ದಾಟಿ ಮಾಡಿದ ಬಾಲ್ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಕ್ಯಾಚ್ ಆಗುವ ಸಾಧ್ಯತೆ. ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ ಅತ್ಯುತ್ತಮ ಕ್ಯಾಚ್ ಪಡೆದಿದ್ದಾರೆ. ಔಟ್. ವಿನೋದ್ ಅವರು ಮೊದಲನೇ ಬಾಲ್ನಲ್ಲೇ ಗೋಲ್ಡನ್ ಡಕ್ ಆಗಿ ಹೊರಗಡೆ ಬಂದಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಂಡಿಗ ಸೀನು. ವಿನೋದ್ ಕೂಡ ಔಟು. ವಿನೋದ್ ಔಟ್ ಆಗಿದ್ದಾರೆ, ಕ್ಯಾಚ್ ಔಟ್ ಆಗಿದ್ದಾರೆ. ವಿನೋದ್ ಅವರ ಸ್ಥಾನವನ್ನು ತುಂಬಲು ಸೀನು. ಸಂತೋಷ್ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸೀನು ಅವರಿಗೆ ಗೂಟ ರಕ್ಷಣೆಯಲ್ಲೂ ಕೂಡ ಬದಲಾವಣೆ ಆಗಿದೆ. ಸಂತೋಷ್ ಅವರು ಸೀನು ಅವರಿಗೆ ಓಡುಗೆಂಪರ ದಾಟಿ ಮಾಡಿದಂತ ಬಾಲನ್ನು ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್ ಔಟ್. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. 2 wickets in 2 balls. 2 in a row. 2 balls remaining. ಓವರ್ನಲ್ಲಿ ಎರಡು ಬಾಲ್ಗಳು ಬಾಕಿ ಇವೆ. 4ನೇ ಓವರ್ನ 4ನೇ ಎಸೆತದಲ್ಲಿ ಮೊದಲನೇ ಬಾಲ್ನಲ್ಲೇ ಸೀನು ಅವರು ಔಟ್ ಆಗಿ ಫೆವಿಲಿಯನ್ ಕಡೆ ಹಿಂತಿರುಗಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ಪ್ರವೀಣ್ ಪೀರಾ ಅಲಿಯಾಸ್ ಪ್ರವೀಣ್. ಸೂರ್ಯ ಅವರು ಸ್ಟ್ರೈಕ್ ಅಲ್ಲಿದ್ದಾರೆ. ಮೊದಲ 2 ಬಾಲ್ಗಳಲ್ಲಿ ಒಂದು 6 ಹಾಗೂ ಒಂದು 4 ತೆಗೆದುಕೊಂಡಿದ್ರು. ಕೊನೆ 2 ಬಾಲ್ಗಳಲ್ಲಿ ಏನಾಗುತ್ತಿದೆ ಕಾದು ನೋಡಬೇಕು. ಸೂರ್ಯ ಅವರು ಸಂತೋಷ್ ಅವರು ಓಡಿ ಗಂಭೀರ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಬಾರಿಸಲು ಹೋಗಿದ್ದಾರೆ. ಯಾವುದೇ ರನ್ ಇಲ್ಲ. ಉತ್ತಮ ಕಮ್ಬ್ಯಾಕ್ ಸಂತೋಷ್ ಅವರಿಂದ. ಮೊದಲು 2 ಬಾಲ್ಗಳಲ್ಲಿ 12 ರನ್ ನೀಡಿ ಎರಡನೇ 3 ಬಾಲ್ಗಳಲ್ಲಿ ಯಾವುದೇ ರನ್ ಇಲ್ಲದೆ 2 ವಿಕೆಟ್ ತಗೊಂಡಿದ್ದಾರೆ. ಇದು ಕೊನೆಯ ಬಾಲ್. ಸಂತೋಷ್ ಅವರು ಸೂರ್ಯ ಅವರಿಗೆ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ ಅತ್ಯುತ್ತಮವಾದ ಫೀಲ್ಡಿಂಗ್. ರನ್ಔಟ್ ಆಗೋ ಸಾಧ್ಯತೆ. ನಾಟ್ ಔಟ್. ಓವರ್ ಮುಕ್ತಾಯ. ಇದರೊಂದಿಗೆ 4 ಓವರ್ ಮುಕ್ತಾಯದ ವೇಳೆಗೆ 4 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 36. 36. ಲಾಸ್ ಆಫ್ 4 ವಿಕೆಟ್ಸ್. ಐ ಥಿಂಕ್ ಸೊ.
ಸುರೇಶ್ ರಾಷ್ಟ್ರ ಮಟ್ಟದ ರಿಲೇ ಓಟಗಾರ ಸುರೇಶ್ ಅವರು ಕೊನೆಯವರನ್ನು ಸೂರ್ಯ ಅವರಿಗೆ ಓಡಿ ಹೋಗಿ ಅಂಪೈರ್ ದಾಟಿ ಮಾಡಿದ್ದ ಬಾಲ್ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಹೊರಗಡೆ ಹೋಗುತ್ತಾ ಕ್ಯಾಚ್ ಇದೆಯಾ? ಹೊರಗಡೆ ಹೋಗುತ್ತಾ ಸಿಕ್ಸ್. ಉತ್ತಮವಾದ ಸ್ಟ್ರೈಟ್ ಶಾಟ್, 6 ರನ್ಗಳು. ಮತ್ತೊಂದು ಭರ್ಜರಿ ಹೊಡೆತ ಸೂರ್ಯ ಅವರಿಂದ. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆಯಿಂದ ಅವರ ಟೀಮ್ ಎಲ್ಲ ಸ್ಕೋರ್ಗಳು ಸೂರ್ಯ ಅವರೇ ಮಾಡಿದ್ದಾರೆ. ಸುರೇಶ್ ಅವರು ಸೂರ್ಯ ಅವರಿಗೆ ಓಡಿ ಎಂಪೈರ್ ದಾಟಿ ಮಾಡಿದ್ದ ಬಾಲನ್ನು ಮತ್ತೊಮ್ಮೆ ಸ್ಲೋವರ್ ಬಾಲನ್ನು ಮತ್ತೆ ಕನೆಕ್ಟ್ ಮಾಡಿದ್ದಾರೆ. ಭರ್ಜರಿ 6. 6, ಮತ್ತೊಂದು 6. ಬ್ಯಾಕ್ ಟು ಬ್ಯಾಕ್ 6. ನಿನ್ನೆ ಗಳಿಸಿದ 90 ರನ್ಗಳಲ್ಲಿ 83 ರನ್ ಸೂರ್ಯ ಅವ್ರದ್ದಾಗಿತ್ತು. ಇವತ್ತು ಗಳಿಸಿರೋ 48 ರನ್ಗಳಲ್ಲಿ ಸೂರ್ಯ ಅವ್ರದ್ದು 44 ರನ್ಗಳು. ವಾಟ್ ಎ ಮ್ಯಾನ್, ಸೂಪರ್ ಮ್ಯಾನ್, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ತಂಡದ ಒಟ್ಟು ಮೊತ್ತ 48, ಸೂರ್ಯ ಅವರ ವೈಯಕ್ತಿಕ ಮೊತ್ತ 44. ಸುರೇಶ್ ಟು ಸೂರ್ಯ, ಹ್ಯಾಟ್ರಿಕ್ 6 ಆಗುವ ಸಾಧ್ಯತೆ. ಓ, ಇದರ ಮುಖಾಂತರ ಮತ್ತೊಂದು ವೈಡ್. ಬೌಲರ್ ಗಲಿಬಿಲಿಯಾಗಿ ವೈಡ್ ಕೊಡ್ತಿದ್ದಾರೆ. ಮತ್ತೊಂದು ವೈಡ್. ಸುರೇಶ್ ಅವರು ಸೂರ್ಯ ಅವರಿಗೆ ಓಡುವ ಎಂಪೈರ್ ದಾಟಿ ಮಾಡಿದ್ದ ಬಾಲ್ ಮತ್ತೊಮ್ಮೆ ಭರ್ಜರಿಯಾಗಿ ಬಾರಿಸಿದರೆ ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಅಲ್ಲದಿಂದ ಕ್ಷೇತ್ರ ರಕ್ಷಕ ಉತ್ತಮವಾದ ಕ್ಯಾಚ್ ಪಡೆದಿದ್ದಾರೆ. ಸೂರ್ಯ ಅವರ ಆಟ ಇಲ್ಲಿಗೆ ಕೊನೆಗೊಂಡಿದೆ. ಸೂರ್ಯ ಅವರು ಅತ್ಯುತ್ತಮ ಆಟ ಆಡಿ 44 ರನ್ಗಳನ್ನು ಗಳಿಸಿದ್ದಾರೆ. 19 ಬಾಲ್ಗಳಲ್ಲಿ 44 ರನ್, ಉತ್ತಮ ಆಟ. ಗಿವ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮುಂದಿನ ಬ್ಯಾಟ್ಸ್ಮನ್ ರಾಕಿ. ಸಲಾಂ ರಾಕಿ ಭಾಯ್. ಸೂರ್ಯ ಅವರು ಪ್ರವೀಣ್ ಅವರಿಗೆ ಓಡುವ ಎಂಪೈರ್ ದಾಟಿ ಮಾಡಿದಂತ ಬಾಲನ್ನು ಸ್ಲೋವರ್ ಎಸೆತ, ಉತ್ತಮವಾದ ಸೂರ್ಯ ಅವರು ಪ್ರವೀಣ್ ಅವರಿಗೆ ಕೊನೆಯವರನ್ನ 5ನೇ ಬಾಲ್. ಓಡುವ ಎಂಪೈರ್ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿದ್ದಿಂದ ರನ್ಔಟ್ ಆಗುವ ಸಾಧ್ಯತೆ. 1 ರನ್, ಮತ್ತೊಂದು ರನ್ಗೆ ಯತ್ನ, ಔಟ್. 1 ರನ್ ಆಗದೇನೆ ಔಟ್ ಆಗಿದ್ದಾರೆ, ರನ್ಔಟ್ ಆಗಿದ್ದಾರೆ. ಇವಾಗ ಹೋಗಿದ್ರಲ್ಲ ರಾಕಿ, ಹೊಸ ಬ್ಯಾಟ್ಸ್ಮನ್, ಔಟ್. ಫೇರ್ ಡಿಲಿವರಿ, 1 ಬಾಲ್, ಡಕ್ಔಟ್, ರನ್ಔಟ್ ಆಗಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ಕೊನೆಯ ಬಾಲ್ ಆಡಲು ಹೋಗಿದ್ದಾರೆ ತಿರು ಅವರು. ಸೂರ್ಯ ಅವರ ಕೊನೆಯ ಬಾಲ್, 5ನೇ ಓವರ್ನ ಕೊನೆಯ ಬಾಲ್. ಸೂರ್ಯ ಅವರು ಓಡುವ ಎಂಪೈರ್ ದಾಟಿ ಮಾಡಿದ ಬಾಲ್ ಸ್ಲೋವರ್ 1, ಮತ್ತೊಂದು ರನ್ಔಟ್ ಆಗುವ ಸಾಧ್ಯತೆ. ಸ್ಟಂಪ್ ಔಟ್ ಆಗುವ ರನ್ಔಟ್, ಯಾವುದೇ ರನ್ ಇಲ್ಲ. 49, 50 ಟಾರ್ಗೆಟ್. ಉತ್ತಮವಾದ ಕಮ್ಬ್ಯಾಕ್ ಸೂರ್ಯ ಅವರಿಂದ. 50 ಟಾರ್ಗೆಟ್. ಈಗ ಒಂದು ಪಾನೀಯ ವಿರಾಮ. ಬೇಗ ಮಂತ್ರಾಲಯ ಟೀಮ್ನವರು ಬೇಗ ಫೀಲ್ಡಿಂಗ್ ಸೆಟ್ ಮಾಡಬೇಕು. ಇವತ್ತೇ ಎಲ್ಲ ಮ್ಯಾಚ್ಗಳು ಮುಗಿಸ್ಬೇಕಾಗಿರೋದ್ರಿಂದ ಟೈಮ್ ವೇಸ್ಟ್ ಮಾಡಬಾರ್ದು, ಇದು ರಿಕ್ವೆಸ್ಟು.
ಬಂಜಾರಾ ಕಿಂಗ್ಸ್ ಕೊಪ್ಪಳ ತಂಡದ 12ನೇ ಆಟಗಾರ ಬರ್ಬೇಕಿಲ್ಲಿ. ಬಂಜಾರಾ ಕಿಂಗ್ಸ್ ಕೊಪ್ಪಳ ತಂಡದ 12ನೇ ಆಟಗಾರ. ಬೇಗ ಬೇಗ ಫೀಲ್ಡಿಂಗ್ ನಿಲ್ಸ್ರಪ್ಪ, ಬಿಸಿಲು ನೆತ್ತಿ ಮೇಲೆ ಬರ್ತಾ ಇದೆ. ಕೊಪ್ಪಳ ತಂಡದ ಬ್ಯಾಟ್ಸ್ಮನ್ಗಳು ಬರಬೇಕು. ಹಾಗೆ 12ನೇ ಆಟಗಾರ, ಕೊಪ್ಪಳ ತಂಡದ 12ನೇ ಆಟಗಾರ ಬರಬೇಕಿಲ್ಲಿ. ಹನ್ನೆರಡನೇ ಆಟಗಾರ, ಕೊಪ್ಪಳ ತಂಡದ 12ನೇ ಆಟಗಾರ ಬರ್ತಾ ಇದ್ದಾರೆ. ಅವ್ರು ಮೋಸ್ಟ್ಲಿ ಆರ್ಗನೈಸರ್ ಇರ್ಬೇಕು, ಅವ್ರ ಟೀಮ್ ಆರ್ಗನೈಸರು. ತುಂಬ ಎಕ್ಸೈಟ್ಮೆಂಟು. ಬೌಲರ್ ನೇಮ್ ಓಡಿ ಹೋಗಿ ಎಂಪೈರ್ನ ದಾಟಿ ಮಾಡಿದಂಥ ಬಾಲನ್ನು ವೈಡ್ ಬಾಲ್ ಎಂದು ತೀರ್ಮಾನ ಮಾಡಿದ್ದಾರೆ. ಶ್ರೀನು
ಶ್ರೀನು ಅವರು ಮೊದಲನೇ ಓವರ್. ಮಂತ್ರಾಲಯ ವರ್ಸಸ್ ಕೊಪ್ಪಳ, ಬಂಜಾರ ಕಿಂಗ್ ಕೊಪ್ಪಳ. ಶ್ರೀನು ಅವರು ಓಡುವ ಗಂಪೆನ ದಾಟಿ ಮಾಡಿದಂಥ ಬಾಲನ್ನು ವಿಫಲ ಆಗಿದ್ದಾರೆ. ಬೋಲ್ಡ್, ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಶಿವ ಅವರು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಶಿವ ಅವರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಉತ್ತಮವಾದ ಬೌಲಿಂಗ್. ಸಂತೋಷ್ ಅವರ ಸ್ಥಾನವನ್ನು ತುಂಬಲು ಸಂತೋಷ್. ಮೊದಲನೇ ಬಾಲ್ ವೈಡ್, ಎರಡನೇ ಬಾಲ್ ವಿಕೆಟ್. ಮುಂದಿನ ಆಟಗಾರ ಸಂತೋಷ್. ಉತ್ತಮ ಬೌಲಿಂಗ್ ಲೆಫ್ಟ್ ಹ್ಯಾಂಡ್ ಶ್ರೀನು ಅವರಿಂದ. ಶ್ರೀನು ಅವರು ಸಂತೋಷ್ ಅವರಿಗೆ ಎರಡನೇ ಬಾಲ್. ಶ್ರೀನು ಅವರು ಓಡುಗೆಂಪರ ದಾಟಿ ಮಾಡಿದಂಥ ಬಾಲನ್ನು ಬಾರಿಸಲು ಹೋಗಿ ಫಲ. ಮತ್ತೊಂದು ವೈಡ್, ಅಗಲವಾದ ಎಸೆತ. ಒಂದು ಲೆಗ್ ಸೈಡ್ ವೈಡ್, ಒಂದು ಆಫ್ ಸೈಡ್ ವೈಡ್, ಒಂದು ಕ್ಲೀನ್ ಬೌಲ್ಡ್. ತುಂಬ ವೇರಿಯೇಷನ್ ಬೌಲಿಂಗ್, ಅತ್ಯುತ್ತಮವಾದ ಆಟ. ಶ್ರೀನು ಅವರು ಓಡು ಗೆಂಪನ್ನು ದಾಟಿ ಮಾಡಿದ ಬಾಲ ಸಂತೋಷ್ ಅವರು ಭರ್ಜರಿಯಾಗಿ ಬಾರಿಸಿದರೆ ಅಲ್ಲಿಂದ ಕ್ಷೇತ್ರ ರಕ್ಷಕ ಕನ್ಫ್ಯೂಸ್ ಆಗಿದ್ದಾರೆ. ಯಾವುದೇ ರನ್ ಇಲ್ಲ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಸಂತೋಷ್ ಶ್ರೀನು ಅವರು ಸಂತೋಷ್ ಅವರಿಗೆ ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ ಬಾಲ್ ತೆಗೆದುಕೊಳ್ಳುವಷ್ಟರಲ್ಲಿ ಒಂದು ರನ್. ಮತ್ತೊಂದು ರನ್ ಸೇರ್ಪಡೆ. ಉತ್ತಮವಾದ ಆಟ. ಶ್ರೀನು ಅವರು ಶರಣು ಅವರಿಗೆ ಹುಡುಗಂಪೆಯನ್ನು ದಾಟಿ ಮಾಡಿದ್ದ ಬಾಲನ್ನು ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಯಾವುದೇ ರನ್ ಇಲ್ಲ. ಶ್ರೀನು ಅವರು ಶರಣು ಅವರಿಗೆ ಓಡುಗೆಂಪನ್ನು ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಸೆಳೆಯಲು ಹೋಗಿ ವಿಫಲ. ಕ್ಯಾಚ್ ಔಟ್ ಎಂದು ತೀರ್ಮಾನಿಸಿದ್ದಾರೆ ಅಂಪೈರ್. ಕೀಪರ್ ಕ್ಯಾಚ್. ಶರಣು ಅವರು ಔಟ್ ಆಗಿದ್ದಾರೆ. ಅಂಪೈರ್ ಓವರ್ ಆಯ್ತಾ? ಲಾಸ್ಟ್ ಬಾಲ್. ಓಕೆ. ಔಟ್ ಆಗಿದ್ದು ಶರಣು ಅವರು ಔಟ್ ಆಗಿದ್ದಾರೆ. ಸುರೇಶ್ ಅವರ ಸ್ಥಾನವನ್ನು ತುಂಬಲು ರಿಲೇ ಆಟಗಾರ ಸುರೇಶ್. ಶರಣು ಔಟ್ ಆಗಿದ್ದು. ಮತ್ತೊಬ್ಬ ದಾಂಡಿಗ ಸುರೇಶ್. ಮೊದಲನೇ ಓವರ್ನ ಕೊನೆಯ ಬಾಲ್. ಶ್ರೀನು ಅವರು ಕೊನೆಯ ಬಾಲ್ ಸುರೇಶ್ ಅವರಿಗೆ ಭರ್ಜರಿಯಾಗಿ ಬಾರಿಸಲು ವಿಫಲ. ವೈಡ್ ಬಾಲ್. ಮತ್ತೊಂದು ಅಗಲವಾದ ಎಸೆತ. 3 ವೈಡ್, 1 ಸಿಂಗಲ್, 2 ವಿಕೆಟ್. ಶ್ರೀನು ಅವರು ಸುರೇಶ್ ಅವರಿಗೆ ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲ್ ಪಾಯಿಂಟಲ್ಲಿ ತಳ್ಳಿದ್ದಾರೆ. 1 ರನ್ ಸೇರ್ಪಡೆ. ಇದರಿಂದ ಓವರ್ ಮುಕ್ತಾಯ. 1 ಓವರ್ ಮುಕ್ತಾಯದ ವೇಳೆಗೆ 2 ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ 5.
ಇನ್ನಿಂಗ್ಸ್ನ ಮೂರನೇ ಓವರ್ ಶಿವಾಜಿ. ಮೂರನೇ ಓವರ್ ಶಿವಾಜಿ ಅವರು ಸಂತೋಷ್ ಅವರಿಗೆ, ಸುರೇಶ್ ಅವರಿಗೆ. ಶಿವಾಜಿ ಟು ಸುರೇಶ್. ಗೆಲ್ಲಲು 24 ಬಾಲ್ಗಳಲ್ಲಿ 45 ರನ್ ಬೇಕು. ಶಿವಾಜಿ ಅವರು ಶಿವಾಜಿ ಟು ಸುರೇಶ್. ಶಿವಾಜಿ ಅವರು ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲ್ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಒಂದು ರನ್. ಶಿವಾಜಿ ಅವರು ಸಂತೋಷ್ ಅವರಿಗೆ, ಶಿವಾಜಿ ಅವರು ದಕ್ಷಿಣ ತುದಿಯಿಂದ ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲ್ ಸಂತೋಷ್ ಅವರು ಭರ್ಜರಿಯಾಗಿ ಬಾರಿಸಿದ್ದಾರೆ. 6 ರನ್ಗಳ ಆಗುವ ಸಾಧ್ಯತೆ. छक्का, 6 रन के लिए. ಉತ್ತಮವಾದ ಬ್ಯಾಟಿಂಗ್ ಸಂತೋಷ್ ಅವರಿಂದ. 6 ರನ್ ಸೇರ್ಪಡೆ. ಶಿವಾಜಿ ಅವರು ಸಂತೋಷ್ ಅವರಿಗೆ ಓಡಿ ಎಂಪೈರ್ ದಾಟಿ ಮಾಡಿದ ಬಾಲ್ ಮತ್ತೊಮ್ಮೆ ಬಾರಿಸಿದ್ದಾರೆ. ಮತ್ತೊಂದು 6 ಆಗುವ ಸಾಧ್ಯತೆ. ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ ಅತ್ಯುತ್ತಮವಾಗಿ ಕ್ಯಾಚ್ ಪಡೆದಿದ್ದಾರೆ. ಔಟ್. ಉತ್ತಮವಾದ ಕಮ್ಬ್ಯಾಕ್ ಶಿವಾಜಿ ಅವರಿಂದ. ಬೌಂಡರ್ ಲೈನ್ ಅಲ್ಲಿದ್ದಂತ ಫೀಲ್ಡರ್ ಅತ್ಯುತ್ತಮವಾದ ಕ್ಯಾಚ್ ತಗೊಂಡಿದ್ದಾರೆ. ಔಟ್. ಸಂತೋಷ್ ಅವರು ಔಟ್. ಸಂತೋಷ್ ಅವರು ಅತ್ಯುತ್ತಮವಾದ 6 ಬಾರಿಸಿ ನೆಕ್ಸ್ಟ್ ಬಾಲಲ್ಲೇ ಕ್ಯಾಚ್ ಔಟ್ ಆಗಿದ್ದಾರೆ. ಅತ್ಯುತ್ತಮವಾದ ಶಾಟ್ ಆಗಿತ್ತು ಅದು ಕೂಡ. ಹೌದು, ಸಂತೋಷ್ ಅವರು ಔಟ್ ಆಗಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ವಿನೋದ್ ಚೌಹಾಣ್. ಉತ್ತಮವಾದ ಕಮ್ಬ್ಯಾಕ್. ಸ್ಟ್ರೈಕ್ ಅಲ್ಲಿ ಸುರೇಶ್, ನಾನ್ ಸ್ಟ್ರೈಕ್ ಅಲ್ಲಿ ವಿನೋದ್. ಶಿವಾಜಿ ಅವರು ಸುರೇಶ್ ಅವರಿಗೆ ಓಡಿ ಎಂಪೈರ್ ದಾಟಿ ಮಾಡಿದ ಬಾಲ್ ಅಲ್ಲೇ ಕಟ್ ಮಾಡಿದ್ದಾರೆ. ರನ್ಔಟ್ ಆಗುವ ಸಾಧ್ಯತೆ. ನೋ, 1 ರನ್. ಥ್ರೋ ಆಗಿದ್ರೆ ರನ್ಔಟ್ ಆಗ್ಬೋದಿತ್ತು, ಆದರೆ 1 ರನ್ ಸೇರ್ಪಡೆ. ಉತ್ತಮವಾದ ಚಕಮಕಿ ಓಟ. ಶಿವಾಜಿ ಅವರು ವಿನೋದ್ ಅವರಿಗೆ ಓಡಿ ಎಂಪೈರ್ ದಾಟಿ ಮಾಡಿದ ಬಾಲ್ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಥರ್ಡ್ ಮ್ಯಾನ್ ಕಡೆ 1 2 3 4 ರನ್. 4 ರನ್ ಸೇರ್ಪಡೆ. ಉತ್ತಮವಾದ ಬೌನ್ಸರ್, ಉತ್ತಮವಾದ ರಿಯಾಕ್ಷನ್, ಉತ್ತಮವಾದ 4. ಹಲೋ ಹಲೋ ಹಲೋ, ಬಾಲ್ ಹುಡುಕಿ ಹೋಗಿ. ಇನ್ನೊಂದಿಬ್ರು. ವಿನೋದ್ 4 ರನ್ ಗಳಿಸಿದ್ದು ವಿನೋದ್.
ಓಕೆ, ಬಾಲ್ ಸಿಕ್ತು. ಅಂಪೈರ್ ಅವರು ಹೋಗಿ ಬಾಲ್ ಹುಡ್ಕೊಟ್ಟಿದ್ದಾರೆ. ಅಂಪೈರ್ ಅವರಿಗೆ ಧನ್ಯವಾದಗಳು. ಮತ್ತೆ ಶಿವಾಜಿ ಅವರು ವಿನೋದ್ ಅವರಿಗೆ ಹುಡುಗ ಎಂಪೈರ್ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಬಾರಿಸಿದ್ದಾರೆ. ಲಾಂಗ್ ಆನ್ ಕಡೆ ಬಾಲ್, ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, 1 ರನ್ ಸೇರ್ಪಡೆ. ಅಂಪೈರ್ ಓವರ್ ಮುಕ್ತಾಯನಾ? ಓವರ್. ಎರಡು ಓವರ್ ಮುಕ್ತಾಯದೊಳಗೆ ತಂಡದ ಒಟ್ಟು ಮೊತ್ತ 18. ಗೆಲ್ಲಲು 32. 18 ಬಾಲ್ಗಳಲ್ಲಿ 32 ರನ್ಗಳ ಅವಶ್ಯಕತೆ. ಬೌಲರ್ ನೇಮ್ ಹೇಳಿ ಸರ್. ವೆಂಕಿ ಕೂಟದ 3ನೇ ಓವರ್. ಸಿಟಿ ಎಂಡ್ ಕಡೆಯಿಂದ ವೆಂಕಿ ಅವರು. ವೆಂಕಿ ಅವರು ವಿನೋದ್ ಅವರಿಗೆ. ಉತ್ತಮವಾದ ಹೊಂದಾಣಿಕೆ ಆಟ ಎರಡು ತಂಡಗಳ ನಡುವೆ. ವೆಂಕಿ ಅವರು ವಿನೋದ್ ಅವರಿಗೆ ಹುಡುಗ ಎಂಪೈರ್ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಸೆಳೆಯಲು ವಿಫಲ. ಯಾವುದೇ ರನ್ ಇಲ್ಲ. ಚುಕ್ಕಿ ಎಸೆತ. ಉತ್ತಮವಾದ ಲೆಂತ್ ಬಾಲ್, ಉತ್ತಮವಾದ ಗೂಟ ರಕ್ಷಣೆ ಸೂರ್ಯ ಅವರಿಂದ. 17 ಬಾಲ್ 32 ರನ್. ಈಕ್ವೇಷನ್ 17 ಬಾಲ್ಗಳಲ್ಲಿ 32 ರನ್. ವೆಂಕಿ ಅವರು ಹುಡುಗ ಎಂಪೈರ್ ದಾಟಿ ಮಾಡಿದ ಬಾಲನ್ನು ಲೆಫ್ಟ್ ಆನ್ ಮಾಡಿದ್ದಾರೆ. ವೈಡ್ ಬಾಲ್. ವರ್ಡ್ ಮುಖಾಂತರ 1 ರನ್ ಸೇರ್ಪಡೆ. ವೆಂಕಿ ಅವರು ವಿನೋದ್ ಅವರಿಗೆ ಹುಡುಗ ಎಂಪೈರ್ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಸೆಳೆದಿದ್ದಾರೆ. ಅಲ್ಲದಂತ ಬೌಲರ್ ಕೈಗೆ ಬಾಲ್ ಸಿಕ್ಕೇ ಇಲ್ಲ. 1 ರನ್. ಉತ್ತಮವಾದ ಕ್ಷೇತ್ರ ರಕ್ಷಣೆ ಬೌಲರ್ನಿಂದ. ಒಂದು ರನ್ ಸೇರ್ಪಡೆ ವೆಂಕಿ ಅವರು ಮತ್ತೆ ಸುರೇಶ್ ಅವರಿಗೆ. ವೆಂಕಿ ಅವರು ಸುರೇಶ್ ಅವರಿಗೆ ಹುಡುಗ ಎಂಪೈರ್ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಸೆಳೆದಿದ್ದಾರೆ. ಅಲ್ಲಿದ್ದಂಥ ಸ್ಲಿಪ್ಪಲ್ಲಿದ್ದಂಥ ಫೀಲ್ಡರ್ ಅಷ್ಟೇ ಅತ್ಯುತ್ತಮವಾದ ಫೀಲ್ಡಿಂಗ್. 1 ರನ್ ಮಾತ್ರ ಸೇರ್ಪಡೆ. ಮತ್ತೊಂದು ರನ್ ಸೇರ್ಪಡೆ. ಹದಿನೈದು ಬಾಲ್ಗಳಲ್ಲಿ 29 ರನ್ ಅವಶ್ಯಕತೆ. 15 ಬಾಲ್ 29 ರನ್. ವೆಂಕಿ ಅವರು ವಿನೋದ್ ಅವರಿಗೆ ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿದ್ದ ಕ್ಷೇತ್ರ ರಕ್ಷಕ ಒಂದೇ ಪಿಚ್ಗೆ ಬಾಲ್ ಹಿಡಿದು ಬೌಲರ್ ಕಡೆ ಎಸೆದಿದ್ದಾರೆ. 1 ರನ್. 14 ಬಾಲ್ 28 ರನ್. 12ರ ಸರಾಸರಿಯಲ್ಲಿ 14 ಬಾಲ್ 28 ರನ್. ವೆಂಕಿ ಅವರು ಸುರೇಶ್ ಅವರಿಗೆ ಓಡಿ ಎಂಪೈರ್ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಸೆಳೆದಿದ್ದಾರೆ. ಕ್ಯಾಚ್ ಆಗುವ ಸಾಧ್ಯತೆ, ಆದರೆ ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. 6 ರನ್. ಅತ್ಯುತ್ತಮವಾಗಿ ಪ್ರಯತ್ನಿಸಿದರೆ ಆದರೆ ಕ್ಯಾಚ್ ಆಗಿಲ್ಲ. 6 ಆಗಿದೆ.
13 ಬಾಲ್ಗಳಲ್ಲಿ 22 ರನ್. 13 ಬಾಲ್ 22 ರನ್. 13 ಬಾಲ್ 22 ರನ್. ಮತ್ತೊಂದು ಹೊಡೆತ. ಒಂದು ರನ್ ಮಾತ್ರ. ಓವರ್ ಮುಕ್ತಾಯ. ಇದರಿಂದ ತಂಡದ ಒಟ್ಟು ಮೊತ್ತ 29. 12 ಬಾಲ್ಗಳಲ್ಲಿ 21 ರನ್ಗಳ ಅವಶ್ಯಕತೆ. ಇಪ್ಪತ್ತೊಂಬತ್ತು 12 ಬಾಲ್ಗಳಲ್ಲಿ 21 ರನ್ಗಳ ಅವಶ್ಯಕತೆ. ಟೋಟಲ್ ಸ್ಕೋರ್ 29. ಸ್ಕೋರ್ 29. ನಾಲ್ಕನೇ ಓವರ್. ಬೌಲರ್ ನೇಮ್ ಸೀನುನಾ ಬೌಲರು. ಮುಂದಿನ ಪಂದ್ಯ ಅನೌನ್ಸ್ ಆಗಿದ್ರೆ ಬಂದು ಹೇಳಬೇಕಿಲ್ಲಿ ಯಾರ್ದು ಅಂತೇಳಿ ದಯವಿಟ್ಟು. ಹಾಗೆ ರೆಡಿಯಾಗಿ ಬಿಡ್ಬೇಕು ಪ್ಲೇಯರ್ಸು, ತಡ ಮಾಡಂಗಿಲ್ಲ. ಕೂಟದ 4ನೇ ಓವರ್ ಶ್ರೀನು ಅವರ ಕೈಗೆ. ಶ್ರೀನು ಅವರು ಸಂತೋಷ್ ಅವರಿಗೆ, ಸುರೇಶ್ ಅವರಿಗೆ ಗೆಲ್ಲಲು 12 ಬಾಲ್ಗಳಲ್ಲಿ 21 ರನ್ಗಳ ಅವಶ್ಯಕತೆ. ರೋಮಾಂಚನಕಾರಿ ಆಟ, ಎಲ್ಲರೂ ಕುತೂಹಲದಿಂದ ವೀಕ್ಷಣೆ ಮಾಡ್ತಿದ್ದಾರೆ. ಶ್ರೀನು ಅವರು ಹೊಡೆಯೋಕೆ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿ ಕ್ಷೇತ್ರರಕ್ಷಕ ಕ್ಯಾಚ್ ಆಗುವ ಸಾಧ್ಯತೆ. ಔಟ್. ಔಟ್. ಉತ್ತಮವಾದ ಸೆಳೆತ ಆಗಿತ್ತು, ಆದರೆ ಬಾಲ್ ಗಾಳಿಯಲ್ಲಿ ತೇಲಿರೋದ್ರಿಂದ ಕ್ಷೇತ್ರರಕ್ಷಕನ ಕೈಲಿ ಹೋಗಿದೆ. ಸುರೇಶ್ ಅವರು ಅತ್ಯುತ್ತಮವಾದ ಆಟಗಾರ, ಔಟ್ ಆಗಿದ್ದಾರೆ. ಈಗ ಸಮೀಕರಣ 11 ಬಾಲ್ಗಳಲ್ಲಿ 21 ರನ್. 11-21. ಪ್ರಕಾಶ್, ಹೊಸ ಬ್ಯಾಟ್ಸ್ಮನ್ ಪ್ರಕಾಶ್. ಸುರೇಶ್ ಅವರ ಸ್ಥಾನವನ್ನು ತುಂಬಲು ಪ್ರಕಾಶ್.
ಶ್ರೀನು ಅವರು ವಿನೋದ್ ಅವರಿಗೆ ಸ್ಟ್ರೈಕಲ್ಲಿ ವಿನೋದ್ ಅವರು. ಶ್ರೀನು ಅವರು ಓಡಿಯೋ ಕೆಂಪನ್ನು ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ 1 ರನ್ 1. 10 ಬಾಲ್ 20 ರನ್. 10 ಬಾಲ್ಗಳಲ್ಲಿ 20 ರನ್. 10 ಬಾಲ್ಗಳಲ್ಲಿ 20 ರನ್ಗಳ ಅವಶ್ಯಕತೆ ಶ್ರೀನು ಅವರು ಪ್ರಕಾಶ್ ಅವರಿಗೆ. ಶ್ರೀನು ಅವರು ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದಂಥ ಬಾಲನ್ನು ಪ್ರಕಾಶ್ ಅವರು ಅಷ್ಟೇ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಓನ್ಲಿ 1 ರನ್. 9 ಬಾಲ್ 19 ರನ್. 9 ಬಾಲ್ಗಳಲ್ಲಿ 19 ರನ್. ಶ್ರೀನು ಅವರು ವಿನೋದ್ ಅವರಿಗೆ ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಸೆಳೆದಿದ್ದಾರೆ. ಪಾಯಿಂಟ್ ಕಡೆ ಚೆಂಡು 1 ರನ್ ಮಾತ್ರ. 8 ಬಾಲ್ 18 ರನ್. 8 ಬಾಲ್ಗಳಲ್ಲಿ 18 ರನ್. ರೋಮಾಂಚನಕಾರಿ ಆಟ. ಕೊನೆಯ ಬಾಲವರೆಗೂ ಜಯದ ಮಾಲೆ ಯಾರ ಕಡೆ ಅಂತ ಗೊತ್ತಿಲ್ಲ. ಶ್ರೀನು ಅವರು ಓಡಿ ಪ್ರಕಾಶ್ ಅವರಿಗೆ ಭರ್ಜರಿಯಾಗಿ ಸೆಳೆದಿದ್ದಾರೆ. 1 2 3 4 4 4 ರನ್ಸ್. 4 ರನ್ಸ್. 4 ರನ್ ಸೇರ್ಪಡೆ. 7 ಬಾಲ್ 14 ರನ್. 7 ಬಾಲ್ಗಳಲ್ಲಿ 14 ರನ್ ಅವಶ್ಯಕತೆ. 7 ಬಾಲ್ಸ್ 14 ರನ್ಸ್. ಶ್ರೀನು ಅವರು ಪ್ರಕಾಶ್ ಅವರಿಗೆ 4ನೇ ಓವರ್ನ ಕೊನೆಯ ಬಾಲ್. ಶ್ರೀನು ಅವರು ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲನ್ನು ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿದ್ದಂಥ ಕ್ಷೇತ್ರ ರಕ್ಷಕ ಶಿವಾಜಿ ಅವರು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. 1 ರನ್. 1 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 37. 6 ಬಾಲ್ಗಳಲ್ಲಿ 13 ರನ್. 6 13 ಅಂತೆ. 6 ಬಾಲ್ 13 ರನ್. ತುಂಬಾ ಕುತೂಹಲಕಾರಿಯಾಗಿದೆ ಆಟ. ಕೊನೆಯ ಓವರ್ ಸೂರ್ಯ ಅವರ ಕೈಗೆ. ಅತ್ಯುತ್ತಮ ಬ್ಯಾಟಿಂಗ್ ಆಡಿದ್ದಾರೆ ಸೂರ್ಯ ಅವರು 2 ಮ್ಯಾಚ್ನಿಂದ. ಸತತವಾಗಿ 3ನೇ ಮ್ಯಾಚಲ್ಲಿ 3ನೇ ಮ್ಯಾಚ್ ಕೊನೆಯ ಓವರ್ ಸೂರ್ಯ ಅವರ ಕೈಗೆ. 6 ಬಾಲ್ 13 ರನ್. ಇಕ್ವೇಶನ್ ಇಸ್ ಕ್ಲಿಯರ್. 13 ಫ್ರಮ್ 6 ಬಾಲ್ಸ್. ಸೂರ್ಯ ಟು ಪ್ರಕಾಶ್. ಫಸ್ಟ್ ಬಾಲ್ ಆಫ್ ದಿ ಓವರ್. First ball of the final over. Change in field. ಸೂರ್ಯ ಪ್ರಕಾಶ್ ಅವರಿಗೆ. ಸೂರ್ಯ ಅವರು ಓಡಿ ಕೆಂಪನ್ನು ದಾಟಿ ಮಾಡಿದ ಬಾಲ್ ಪ್ರಕಾಶ್ ಅವರು ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. 1 ರನ್. ಓಡಿಲ್ಲ. ಇದು ರನ್ ಓಡಿಲ್ವಲ್ಲ? ಇಲ್ಲ, ನೋ ರನ್. ಅತ್ಯುತ್ತಮವಾದ ಬೌಲಿಂಗ್. ಅಲ್ಲಿದ್ದಂತ ಫೀಲ್ಡರ್ ಅಷ್ಟೇ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. 1 ರನ್. 2ನೇ ರನ್ಗೆ ರನ್ಔಟ್ ಆಗುವ ಸಾಧ್ಯತೆ. ವಿನೋದ್ ಅವರು ರನ್ಔಟ್ ಆಗಿದ್ದಾರೆ. ಗೆಲ್ಲಲು 4 ಬಾಲ್ಗಳಲ್ಲಿ 12 ರನ್.
ಗೆಲ್ಲಲು 4 ಬಾಲ್ಗಳಲ್ಲಿ 12 ರನ್. ಹೊಸ ಬ್ಯಾಟ್ಸ್ಮನ್ ನೇಮ್ ಶರಣು ಮೆಣಸಿಗೇರ. 4 ಬಾಲ್ 12 ರನ್. 4 ಬಾಲ್ಗಳಲ್ಲಿ 12 ರನ್ಗಳ ಅವಶ್ಯಕತೆ. ಸೂರ್ಯ ಅವರು ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದ ಬಾಲ್ ಭರ್ಜರಿಯಾಗಿ ಬಾರಿಸಿದ್ದಾರೆ. ಅಲ್ಲಿದ್ದ ಕ್ಷೇತ್ರ ರಕ್ಷಕ ಬೌನ್ಸ್ ಆಗಿ 4 ಕಡೆ ಹೋಗಿದೆ. 4 ರನ್. ಪ್ರಕಾಶ್ 3 ಬಾಲ್ 8 ರನ್. 3 ಬಾಲ್ 8 ರನ್. 3 ಬಾಲ್ಸ್ 8 ರನ್ಸ್. 3 ಬಾಲ್ಸ್ 8 ರನ್ಸ್. ಸೂರ್ಯ ಅವರು 2 ಬಾಲ್ಗಳಲ್ಲಿ 8 ರನ್ಗಳ 3 ಬಾಲ್ಗಳಲ್ಲಿ 8 ರನ್ಗಳ ಅವಶ್ಯಕತೆ. ಸೂರ್ಯ ಅವರು ಓಡಿ ಹೋಗಿ ಎಂಪೈರ್ ದಾಟಿ ಮಾಡಿದಂತ ಬಾಲ್ ಭರ್ಜರಿಯಾಗಿ ಬಾರಿಸಲು ಹೋಗಿ ವಿಫಲ. ರನ್ಔಟ್ ಆಗುವ ಸಾಧ್ಯತೆ ನೋ. ನಾವು 2 ಬಾಲ್ಸ್ 8 ರನ್ಸ್. 8 ರನ್ಸ್ ಫ್ರಮ್ 2 ಬಾಲ್ಸ್. 2 ಬಾಲ್ 8 ರನ್. ಎರಡು ಬಾಲ್ಗಳಲ್ಲಿ 8 ರನ್ಗಳ ಅವಶ್ಯಕತೆ. ಕಾದು ನೋಡಬೇಕು. ತುಂಬಾ ರೋಮಾಂಚನಕಾರಿಯಾಗಿದೆ ಆಟ. ಸೂರ್ಯ ಅವರು ಸುರೇಶ್ ಅವರಿಗೆ ಒಡೆಯಂಪರ್ ದಾಟಿ ಮಾಡಿದಂತ ಬಾಲನ್ನು ಅತ್ಯುತ್ತಮವಾಗಿ ಬಾರಿಸಲು ಹೋಗಿ ವಿಫಲ. ವೈಡ್. ಅಗಲವಾದ ಎಸೆತ. ಡೋಂಟ್ ಆರ್ಗ್ಯೂ ವಿತ್ ಅಂಪೈರ್ಸ್. ಕೊನೆ ಮೂಮೆಂಟ್ ಅಲ್ಲಿ ಅಂಪೈರ್ ಜೊತೆ ವಾದ ಮಾಡಂಗಿಲ್ಲ. ನೋ ವೇ. ಕೊನೆ ಮೂಮೆಂಟ್ ಅಲ್ಲಿ ಅಂಪೈರ್ ಜೊತೆ ವಾದ ಮಾಡಂಗಿಲ್ಲ. ವೈಡಿಗೆಲ್ಲ ಥರ್ಡ್ ಅಂಪೈರ್ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ವೈಡ್ ಬಾಲ್ ರಿವ್ಯೂ ತಗೊಳಂಗಿಲ್ಲ. ವೈಡ್ ಬಾಲ್ ರಿವ್ಯೂ ಇಲ್ಲ ಅನ್ಸುತ್ತೆ ಮೇ ಬಿ. ರಿವ್ಯೂ ಇದೆ ಅಂತೆ. ವೈಡ್ ಬಾಲಿಗೆ ರಿವ್ಯೂ ಇದೆ ಅಂತ ಆರ್ಗನೈಸರ್ ಹೇಳ್ತಿದ್ದಾರೆ. ಅಂಪೈರ್ ತೀರ್ಮಾನ. ವೈಡ್ ಬಾಲಿಗೆ ರಿವ್ಯೂ ಕೊಡಲ್ಲಪ್ಪ. ಇಂಟರ್ನ್ಯಾಷನಲ್ ಅಲ್ಲೂ ರಿವ್ಯೂ ಕೊಡಲ್ಲ. ಅವ್ರು ನಮ್ಮ ಟೀಮ್ನವರಲ್ಲ. ಅವರು ಬೇರೆ ತಂಡದವರು. ನಿಮ್ಮ ತರ ಆಡಕ್ ಬಂದಿರೋರು. ಆರ್ಗನೈಸರ್ ಹೋಗಿ ಸ್ವಲ್ಪ ಅಲ್ಲಿ ತಿಳಿಗೊಳಿಸಿ, ಪರಿಸ್ಥಿತಿನ ತಿಳಿಗೊಳಿಸಿ ಏನಾಗಿದೆ ಅಂತೇಳಿ ತೀರ್ಮಾನಿಸಿ. ಅವಶ್ಯಕತೆ ಇದ್ರೆ ಥರ್ಡ್ ಅಂಪೈರ್ ಅನ್ನು ತಗೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಯಾರಿಗೂ ಮೋಸ ಆಗೋದು ಬೇಡ. ಪಂದ್ಯನ ಬೇಗ ಬೇಗ ನಡ್ಸ್ಕೊಡ್ಬೇಕು. ಪಂದ್ಯನ ಬೇಗ ಬೇಗ ನಡ್ಸ್ಕೊಡ್ಬೇಕು. ಪಂದ್ಯನ ಪಂದ್ಯನ ಹಲೋ ಹಲೋ ಪಂದ್ಯನ ಬೇಗ ಬೇಗ ನಡ್ಸ್ಕೊಡ್ಬೇಕು. ಸೌಂಡ್ ಕೊಡಪ್ಪ. ಯಾರು ಸಿದ್ಲಿಂಗಣ್ಣನ ಅಲ್ಲಿ? ಪ್ರಕಾಶ್ ಅವರೇ ನೀವು ಇಲ್ಲೇ ಕೂರಿ. ವೈಡ್ ಬಾಲ್ಗೆ ಯಾವುದೇ ರೀತಿಯ ರಿವ್ಯೂ ಇರೋದಿಲ್ಲ. अब टास्क कर
ಇಂಟರ್ನ್ಯಾಷನಲ್ ಅಲ್ಲೇ ತಪ್ಪುಗಳಾಗ್ತವೆ. ಅಂಥದ್ರಲ್ಲಿ ಇಲ್ಲಿ ಆರ್ಗನೈಸರ್ ಬಂದಿದ್ದಾರೆ, ಅವ್ರು ಏನು ತೀರ್ಮಾನ ತಗೊಳ್ತಾರೋ ನೋಡೋಣ. ಅಂಪೈರ್ಗಳು ಡಿಸ್ಕಸ್ ಮಾಡಿ. ತೀರಾ ಎಳಿತಾ ಹೋಗ್ಬೇಡಿ. ಯಾವುದೇ ತೀರ್ಮಾನ ಬಂದರೂ ಎರಡೂ ಟೀಮ್ನವರು ಸಮವಾಗಿ ತಗೋಬೇಕು. ಅದು ವೈಡ್ ಆಗಿದ್ರು ಅಥವಾ ಗುಡ್ ಬಾಲ್ ಆಗಿದ್ರು, ಯಾವುದೇ ಟೀಮ್ನವರಾದರೂ ಅದನ್ನು ಸಮವಾಗಿ ತಗೋಬೇಕು. ಇನ್ನೂ ಬಾಲ್ ಇದೆ, ಇನ್ನೂ 2 ಬಾಲ್ ಇದೆ, ಆಟ ಇದೆ, ಆಟ ಮುಗ್ದಿಲ್ಲ. ಅಂಪೈರ್ ವೈಡಾ? ಹಾಂ, ಓಕೆ, ವೈಡ್. 2 ಬಾಲ್ 7 ರನ್. 2 ಬಾಲ್ಗಳಲ್ಲಿ 7 ರನ್ಗಳ ಅವಶ್ಯಕತೆ. 2 ಬಾಲ್ 7 ರನ್. ಸೂರ್ಯ ಅವರು ಪ್ರಕಾಶ್ ಅವರಿಗೆ 2 ಬಾಲ್ಗಳಲ್ಲಿ 7 ರನ್. 2 ಬಾಲ್ಗಳಲ್ಲಿ 7 ರನ್ಗಳ ಅವಶ್ಯಕತೆ. ಚರ್ಚೆ ಅಂಪೈರ್ ಮತ್ತು ಬೌಲರ್ ನಡುವೆ. ಸೂರ್ಯ ಅವರು ಪ್ರಕಾಶ್ ಅವರಿಗೆ 5ನೇ ಬಾಲ್. ಅತ್ಯುತ್ತಮವಾಗಿ ಬಾರಿಸಲು ಹೋಗಿ ವಿಫಲ. 1 ಬಾಲ್ 7 ರನ್. 1 ಬಾಲ್ 7 ರನ್. 1 ಬಾಲ್ಗಳಲ್ಲಿ 7 ರನ್ ಮಿರಾಕಲ್ ಆಗಬೇಕು. ಈ ಬಾಲ್ನಲ್ಲಿ 6 ಬಂದ್ರೆ ಮ್ಯಾಚ್ ಟೈ ಆಗುತ್ತೆ, ಸೂಪರ್ ಓವರ್ ಇರುತ್ತೆ. ಸೂರ್ಯ ಅವರು ಪ್ರಕಾಶ್ ಅವರಿಗೆ ಕೊನೆಯ ಬಾಲ್. ಎಲ್ಲರ ಮೇಲೆ ಒತ್ತಡ, ಬ್ಯಾಟ್ಸ್ಮನ್, ಬೌಲರ್, ಫೀಲ್ಡರ್, ಅಂಪೈರ್, ಪ್ರೇಕ್ಷಕರು ಎಲ್ಲರ ಮೇಲೆ ಒತ್ತಡ. ಟೈ ಆಗುತ್ತಾ, ವಿನ್ ಆಗುತ್ತಾ, ಏನಾಗುತ್ತೆ ಕಾದ್ ನೋಡ್ಬೇಕು. ಸೂರ್ಯ ಅವರು ಓಡಿ ಹೋಗಿ ಅಂಪೈರ್ ದಾಟಿ ಮಾಡಿದ ಬಾಲ್ ಅತ್ಯುತ್ತಮವಾಗಿ ಬಾರಿಸಿದ. 6 ರನ್ಗಳ ಸಾಧ್ಯತೆ. ವಾಟ್ ಎ ಶಾಟ್ ಫ್ರಮ್ ದ ಬ್ಯಾಟ್ಸ್ಮನ್ ಪ್ರಕಾಶ್. 6 ರನ್ಸ್. ಮ್ಯಾಚ್ ಟೈ. ಮ್ಯಾಚ್ ಟೈ ಆಗಿದೆ. ಉತ್ತಮವಾದ ಆಟ ಎರಡೂ ತಂಡದವರಿಂದ. ಮ್ಯಾಚ್ ಟೈ ಆಗಿದೆ. ಮೇ ಬಿ ಸೂಪರ್ ಓವರ್. ಸೂಪರ್ ಕ್ರಿಕೆಟ್. ಬ್ಯೂಟಿಫುಲ್ ಕ್ರಿಕೆಟ್. ಕೊನೆ ಬಾಲ್ನಲ್ಲಿ 7 ರನ್ ಅವಶ್ಯಕತೆ ಇತ್ತು. 6 ರನ್ ಗಳಿಸಿ ಪಂದ್ಯವನ್ನು ಟೈ ಮಾಡಿದ್ದಾರೆ. ಅಣ್ಣ, ಗೋರ್ಮಾಟಿ ವಾಸನ ತಾಂಡದ ಶಂಕರ್ ನಾಯಕ್ ಅವರು ಈಗ ಕಾಮೆಂಟ್ರಿಗೆ ಆಗಮಿಸಿದ್ದಾರೆ. ಇದೊಂದು ಓವರ್ ಮುಗಿದ ನಂತರ ಪಂದ್ಯ ಪರಿವೀಕ್ಷಣೆ. ಕಾಮೆಂಟ್ರಿ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅವರು ಅದನ್ನು ನಮ್ಮ ಬಂಜಾರ ಭಾಷೆಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಈ ಪಂದ್ಯ ಮುಗಿದ ನಂತರ ಸೂಪರ್ ಓವರ್ಗೆ ಬೇಗ ಬ್ಯಾಟ್ಸ್ಮನ್ಗಳು ಹೋಗಬೇಕು. ಫೀಲ್ಡರ್ ಅಲ್ಲಲ್ಲೇ ಹೆಂಗಿದ್ರು ಹಂಗೆ ಆಡಬೇಕು. ಸೂಪರ್ ಓವರ್ 1 ಓವರ್ನಲ್ಲಿ 2 ವಿಕೆಟ್ ಹೋದರೆ ಆ ಇನ್ನಿಂಗ್ಸ್ ಮುಕ್ತಾಯವಾಗುತ್ತೆ. ಇದು ಇಂಟರ್ನ್ಯಾಷನಲ್ ರೂಲ್ಸ್ ಇರುತ್ತೆ, ಎಲ್ರಿಗೂ ಗೊತ್ತಿದೆ. ಮೇ ಬಿ ನೋಡಬೇಕು ಈ ಒಂದು ಪಂದ್ಯ ಯಾವ ಬ್ಯಾಟ್ಸ್ಮನ್ಗಳಾಗಿ ಶಿವ ಮತ್ತು ಶರಣು ಅನಿಸುತ್ತೆ. ಶರಣು ಅವ್ರ ಹೆಸರು ಗೊತ್ತು. ಸೂಪರ್ ಓವರ್ ಇದು, ಸೂಪರ್ ಓವರ್.
SJB ಮಂತ್ರಾಲಯ ವರ್ಸಸ್ ಬಂಜಾರಾ ಕಿಂಗ್ಸ್ ಕೊಪ್ಪಳ. ಸೂಪರ್ ಓವರ್. ಇಲ್ಲಿ ಬರಬೇಕು 12ನೇ ಆಟಗಾರ. ನೀವು ಬಂಜಾರಾ ಕಿಂಗ್ಸ್ ಎಲ್ಲ ಬ್ರಾ. ಸೂಪರ್ ಓವರು. ಲೈವ್ ಸ್ಕೋರ್ ಬರಲ್ಲ, ನಾವು ಹೇಳ್ತಾ ಇರ್ತೀವಿ. ಕೇಳ್ತಾ ಇರೋವಂಥ ಹಾಗೂ ನೋಡ್ತಾ ಇರೋಂಥ ಲೈವ್ ನೋಡ್ತಾ ಇರೋಂಥ ಎಲ್ಲ ನನ್ನ ನೆಚ್ಚಿನ ಬಂಜಾರ ಬಂಧುಗಳು ಹಾಗೂ ಕ್ರೀಡಾಪಟುಗಳು ಸ್ಕೋರ್ ಕೇಳಿಸ್ಕೋಬೇಕು, ನೋಡೋಕ್ಕಾಗಲ್ಲ. ಸೂಪರ್ ಓವರು ಇವಾಗ ಸ್ಟಾರ್ಟ್ ಆಗುತ್ತೆ. ಮೊದಲ ಬ್ಯಾಟ್ಸ್ಮನ್ಗಳಾಗಿ ಶರಣು ಹಾಗೂ ಪ್ರಕಾಶ್. ಕೊನೆಯ ಬಾಲ್ನಲ್ಲಿ 6 ಹೊಡೆದು ಪಂದ್ಯವನ್ನು ಜೀವಂತವಾಗಿರಿಸುವ ಪ್ರಕಾಶ್ ಅವರು ಹಾಗೂ ಪೇಸ್ ಬ್ಯಾಟ್ಸ್ಮನ್ ಆದಂಥ ಶರಣು ಅವರು. ಸೂಪರ್ ಓವರ್ ಬೌಲಿಂಗ್ ಮಾಡಲು ಐ ಥಿಂಕ್ ಶಿವಾಜಿ. ಇದೊಂದು ರೋಮಾಂಚಕ ಹಣಾಹಣಿ. ಅಂಪೈರ್ ಸೂಪರ್ ಓವರಲ್ಲಿ ಎಷ್ಟು ಫೀಲ್ಡರ್ಸ್ ಹೊರಗಡೆ ಇರಬೇಕು ಏನು ಅಂತೇಳಿ ಅವ್ರಿಗೆ ಸ್ವಲ್ಪ ಹೇಳ್ಬಿಡಿ. ಅದು ಸೂಪರ್ ಓವರ್ ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮಗೆ ಕೇಳ್ತಾ ಇರೋದು ಎಷ್ಟು ಪ್ಲೇಯರ್ಸ್. ದಕ್ಷಿಣ ತುದಿಯಿಂದ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. ಫ್ರಂಟಲ್ಲಿ ಬಾಲ್ 1 ರನ್. ಮೊದಲನೇ ಬಾಲ್ನಲ್ಲಿ. ಈ ಕಡೆ ಬನ್ನಿ. 1 ಬಾಲ್ 1 ರನ್. ಈಗ ಪ್ರಕಾಶ್ ಅವರು, ಶಿವಾಜಿ ಅವರು ಪ್ರಕಾಶ್ ಅವರಿಗೆ. ಉತ್ತಮವಾದ ಬೌಲಿಂಗ್, ಕ್ಯಾಚ್ ಆಗುವ ಸಾಧ್ಯತೆ. ಔಟ್. ಕ್ಯಾಚ್ ತಗೊಂಡಿದ್ದಾರೆ. 1 ವಿಕೆಟ್. 2 ಬಾಲ್ 1 ರನ್ 1 ವಿಕೆಟ್. ಪ್ರಕಾಶ್ ಅವರು ಕೊನೆ ಬಾಲಲ್ಲಿ 6 ಬಾರಿಸಿದ್ರು. ಬ್ಯಾಟ್ಸ್ಮನ್ ನೇಮ್ ಶರಣ. ಇವನು ಶರಣ. ಅವನು ವಾಟ್ಸ್ ಗೋಯಿಂಗ್ ಆನ್? ವಾಟ್ ಈಸ್ ದಿಸ್? ದಿಸ್ ಇಸ್ ಗೋಯಿಂಗ್ ಲೈವ್ ಮ್ಯಾನ್. ವಾಟ್ ಈಸ್ ದಟ್? ಹೌ ಬ್ಯಾಟ್ಸ್ಮನ್ ಹ್ಯಾವ್ ಟು ಡಿಕ್ಲೇರ್? ಅಂಪೈರ್ ಡಿಕ್ಲೇರ್ ಕೊಡ್ಬೋದಾ ಈ ಟೈಮಲ್ಲಿ ಬ್ಯಾಟ್ಸ್ಮನ್?
ಏಟ್. ಎ ಬಿ ಡಿ ಅತ್ಯುತ್ತಮವಾಗಿ ಬಾರಿಸಲು ಹೋಗಿ ಫಲ. ಎ ಬಿ ಡಿ, ಎ ಬಿ ಡಿ. ಮೂರು ಬಾಲ್ 2 ರನ್. ಕೊನೆಯ 3 ಬಾಲ್ಗಳಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕು. ಅತ್ಯುತ್ತಮವಾಗಿ ಬಾರಿಸಿದ್ದಾರೆ ಎ ಬಿ ಡಿ ಅವರು. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಜುಗ್ 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 ಜುಗ್. 2 ರನ್. ಗೆಲ್ಲಲು ಕೇವಲ 3. ಗೆಲ್ಲಲು ಕೇವಲ 3 ರನ್. ಗೆಲ್ಲಲು ಕೇವಲ 3 ರನ್. ಉತ್ತಮವಾದ ಬೌಲಿಂಗ್. ಗೆಲ್ಲಲು ಕೇವಲ 3 ರನ್. ಮಂತ್ರಾಲಯ ತಂಡದವರು 3 ರನ್ ಗಳಿಸಿದಲ್ಲಿ ಜಯ. ತಾನೇ ಉರಿದು ಮನೆಗೆ ಬೆಳಕ ಕೊಡುವ ದೀಪ.
ತೀರ್ಮಾನ ಬಂದಿಲ್ಲ. ಜುಗ್ 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 ನಾಟ್ ಔಟ್. ರಿವ್ಯೂ ಸಕ್ಸಸ್. ರಿವ್ಯೂ ಸಕ್ಸಸ್. ಅಂಪೈರ್ಗಳು ರನ್ಔಟ್ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಡೈರೆಕ್ಟ್ ಥರ್ಡ್ ಅಂಪೈರಿಗೆ ಕೊಟ್ಬಿಡಿ, ತೊಂದರೆ ಇಲ್ಲ. ವೈಡ್ ಮುಖಾಂತರ 1 ರನ್ ಬಂದಿದೆ. ಇನ್ನು 6 ಬಾಲ್ಗಳಲ್ಲಿ 2 ರನ್. ರನ್ಔಟ್. ನಿಮ್ಗೇನಾದರೂ ಡೌಟ್ ಇದ್ರೆ ಡೈರೆಕ್ಟ್ ಥರ್ಡ್ ಅಂಪೈರ್ ಕೊಟ್ಬಿಡಿ, ಓಕೆನಾ? ಓಕೆ ಓಕೆ, ಆಡಿಸಿ. ಸುರೇಶ್ ಅವರು ಸೂರ್ಯ ಅವರಿಗೆ ಅತ್ಯುತ್ತಮವಾಗಿ ಬಾರಿಸಿದ್ದಾರೆ. 1 ವಿನ್ನಿಂಗ್ ರನ್ಸ್. ವಿನ್ ಬೈ ಬಾಲ್ ತಗೊಳ್ಳಿ ಅಂಪೈರ್ಸ್, ಬಾಲ್ ತಗೊಳ್ಳಿ. ಆಯ್ತು, ವಿನ್ ಆಯ್ತು 3ಕ್ಕೆ ವಿನ್ ಬೈ ಮಂತ್ರಾಲಯ. ವಿನ್ ಬಾಲ್ ಇಸ್ಕೊಳ್ಳಿ ಅಂಪೈರ್ಸ್, ಬಾಲ್ ತಂದು ಆರ್ಗನೈಸರ್ ಕೈ ಕೊಡಿ. ಕಾಮಿಟಿಯಲ್ಲಿ ಬದಲಾವಣೆ. ವಾಸನಾ ತಾಂಡದ ಶಂಕರ್ ನಾಯಕ್ ಅವರು ಅಚ್ಚ ಲಂಬಾಣಿ ಭಾಷೆ, ನಮ್ಮ ಬಂಜಾರ ಭಾಷೆಯಲ್ಲಿ ಈಗ ವೀಕ್ಷಕ ವಿವರಣೆಯನ್ನು ಕೊಡ್ತಾರೆ. ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಾನೀಗ ಹೊರಗೆ ಹೋಗ್ತಾ ಇದ್ದೀನಿ ಟೀ ಕುಡಿಯೋಕ್ಕೆ. ನನ್ನ